ಮೇಡಮ್ ಹೇಳಿದ್ರು ಪಲ್ಸ್ ಪೋಲಿಯೋಯಿಂದ ಹಿಡಿದು ಯಾವ ತರ ನಮ್ಮ ಒಂದು ಆರೋಗ್ಯ ಕಾಪಾಡ್ಕೋಬೇಕು, ಯಾವ ತರ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಹಾಗೆ ಬ್ಯಾಂಕಿಂಗ್ ಅವರು ತಿಳಿಸಿದ್ರು ಯಾವ ತರ ಸ್ಕೀಮ್ಸು, ಯಾವ ತರ ನಮಗೆ ಬೆನಿಫಿಟ್ಸು ಪಡ್ಕೋಬಹುದು, ಬೆನಿಫಿಷಿಯರ್ಸ್ ಯಾವ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಇಒ ಸರು ಅವರು ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ಏನೇನು ಆಗ್ತಿದೆ ಅಂತ ಅವರು ಮಾತಾಡಿದ್ರು. ಹೀಗಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಮಾತಾಡಿದ್ರು. ನಮ್ಮ ಕ್ಷೇತ್ರ ಅಂತಂದ್ರೆ ಸಾಕಷ್ಟು ಕೆಲಸ ಮಾಡುವಂತ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಾವು ಈಗ ಅರವಿಂದ್ ಲಿಂಬಾವಳಿಯವರು ಮತ್ತೆ ಟೀಮ್ ಅವರ ಒಂದು ಮಾರ್ಗದರ್ಶನ, ಮತ್ತೆ ಅವರ ಮಾರ್ಗದರ್ಶನ ಬೇಕೇ ಬೇಕು. ಯಾಕಂದ್ರೆ 3 ಬಾರಿ ಅವರು MLA ಆಗಿದ್ರು. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಅರವಿಂದ್ ಲಿಂಬಾವಳಿಯವರು. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಯಾವುದೇ ಒಂದು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಲಿ ಮತ್ತೊಂದು ಆಗಲಿ ಏನೇ ಇದ್ರೂ ನಮ್ಗೆ ಇಮಿಡಿಯೇಟ್ ಬಂದಿರುತ್ತೆ. ನಾನೇ ಬಂದು ನೋಡಿದೆ ಅಂತಲ್ಲ, ಇಮಿಡಿಯೇಟ್ ನಮಗೆ ಆ ಗ್ರೂಪಲ್ಲಿ ಮೆಸೇಜ್ ಬಂದಿರುತ್ತೆ. ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಯಾವುದೇ ಒಂದು ಮೊನ್ನೆ ಹಾಗೆ ನಮ್ಮಲ್ಲಿ